ಬಂತು ಗೈಸ್, ಅಕ್ಸೆಪ್ಟ್ ಮಾಡ್ತೀನಿ. ಆಯಿತು. ಟುಡೇ ಅರ್ನಿಂಗ್ 40 ರೂಪೀಸು. 10 ವರ್ಷ ಆಯ್ತಾ? ಫುಲ್ ಚೆನ್ನಾಗಿ. ಇಲ್ಲಿ ಬೆಂಗಳೂರಲ್ಲಿ ಶಾಪ್ ಆಗಿರೋ ಇನ್ನಡಿಗರು ವಿಶಾಲ ಹೃದಯದವರು ಗೈಸ್. ನಾವೆಲ್ಲ ತುಂಬಾ ವಿಶಾಲ. ಹಲೋ ದೂರ ಹೊರಗಿರೋ ಲೊಕೇಶನ್ ಕರ್ಕೊಂಡ್ಬಂದ್ಬಿಟ್ಟಿದೆ. ನನಗೆ 25 ಕಿಲೋಮೀಟರ್ಸ್ ಗೈಸ್. ಒಂದು ಇದೇ ರೋಡಲ್ಲಿ ಒಂದು ಇವಾಗ ನೋಡಿದರೆ ಟೈಮ್ ಹತ್ತತ್ರ 1 ಗಂಟೆ ಆಗಿ ಬಂದಿದೆ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ನನ್ನ ಮತ್ತೊಂದು ಹೊಸ ವಿಡಿಯೋಗೆ. ಗಾಯ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಕ್ಕಂದ್ರೆ ಗಾಯ್ಸ್, ಈಗ ತಾನೇ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ. ಇವಾಗ ಟೈಮ್ ಬಂದ್ಬಿಟ್ಟು 5 PM ಆಗಿದೆ. ಇವಾಗ ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಹೊರಟಿದ್ದೀನಿ ಗಾಯ್ಸ್. ತುಂಬಾ 1 ವರ್ಷ ಆಯ್ತು ಅವಾಗ ಮಾಡಿದ್ದೆ ಸ್ವಲ್ಪ ದಿನ. ಇವಾಗ ಮಾಡೋಣ ಅಂತ ಹೊರಟಿದ್ದೀನಿ ಗಾಯ್ಸ್. ಹಾಗೆ ಹೋದ್ ವೀಕ್ ಇಲ್ಲದೆ ಆ ಕಡೆ ವೀಕು ನಾನು ಝೊಮ್ಯಾಟೊ ಡೆಲಿವರಿ ಮಾಡಿದ್ದೆ ಒಂದಿನ. ಹಾಗೆ ಇವತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಿಬಿಟ್ಟು ಆ ಝೊಮ್ಯಾಟೊ ಡೆಲಿವರಿಗೂ ಮತ್ತೆ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೂ ಏನ್ ಡಿಫ್ರೆನ್ಸ್ ಇರುತ್ತೆ, ಹಾಗೆ ಎಷ್ಟು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತ ಒಂದು ಚಿಕ್ಕ ಕಂಪೇರ್ ಮಾಡೋಣ. ಹಾಗೆ ಗೈಸ್, ಎಷ್ಟೋ ಜನ ಬೆಂಗಳೂರಲ್ಲಿ ತುಂಬಾ ಅಂದ್ರೆ ತುಂಬಾ ಬೇರೆ ಸ್ಟೇಟ್ನವ್ರು ಇದ್ದಾರೆ. ಯಾರಾದ್ರೂ ಒಬ್ಬರಾದ್ರೂ ಬೇರೆ ಸ್ಟೇಟ್ನವರು ನನ್ನ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಅವ್ರಿಗೆ ಏನಾದ್ರೂ 1-2 ಕನ್ನಡ ಪದಗಳು ಮಾತಾಡಕ್ ಬಂದ್ರೆ ಗಾಯ್ಸ್, ಅವ್ರು ಎಲ್ಲಿವರೆಗೂ ಹೋಗ್ತಾರೋ ಅಲ್ಲಿವರೆಗೂ ನಾನು ಇವತ್ತು ಅವರಿಗೆ ಒಂದು ಫ್ರೀ ರೈಡ್ ಕೊಡ್ತೀನಿ ಗಾಯ್ಸ್. ಯಾರಿಗಾದ್ರೂ ಒಬ್ರಿಗೆ ಫ್ರೀ ರೈಡ್ ಕೊಡ್ತೀನಿ. ಹಾಗೆ ಗೈಸ್, ತುಂಬಾ ದಿನ ಆದ್ಮೇಲೆ ಮತ್ತೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಹಾಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಗೈಸ್, ಹೋಗೋಣ. ಗೈಸ್, ಇನ್ನೊಂದು ರ್ಯಾಪಿಡೋ ಮಾಡೋಕೆ ಕಂಪಲ್ಸರಿ 2 ಹೆಲ್ಮೆಟ್ನ ಯೂಸ್ ಮಾಡ್ಬೇಕು. ಏನಕ್ಕಂದ್ರೆ ಯಾರಾದರೂ ಹತ್ತಿರ್ತಾರಲ್ಲ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ರ್ಯಾಪಿಡೋ ಟ್ಯಾಕ್ಸ್, ಅವ್ರಿಗೊಂದು ಹೆಲ್ಮೆಟ್ ಕೊಡ್ಬೇಕು ಬೈಕ್ ಟ್ಯಾಕ್ಸ್ ಮಾಡೋರಲ್ಲ. 5:32 PM ಆಗಿದೆ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು ನೋಡೋಣ ಗೈಸ್. ಇವಾಗ ರ್ಯಾಪಿಡೋ ಆ್ಯಪ್ ಓಪನ್ ಮಾಡ್ತೀನಿ, ನೋಡೋಣ. ಹೋದ ಸಂಡೇ ಕೂಡ ಮಾಡಿದೆ ಗೈಸ್, ಅದು ಯಾವುದೇ ಬುಕ್ಕಿಂಗ್ ಸಿಕ್ಕಿರಲಿಲ್ಲ. ಇವಾಗ ಓಪನ್ ಮಾಡ್ತೀನಿ ಗೈಸ್, ನೋಡೋಣ ಇವತ್ತಾದ್ರೂ ಯಾವುದಾದ್ರೂ ಬುಕ್ಕಿಂಗ್ ಸಿಗುತ್ತಾ ಏನಂತ ಹೇಳ್ಬಿಟ್ಟು. ಸಂಡೇ ಮಿನಿಮಮ್ ಅಂದ್ರೆ ನಾನು 4 hours ಕಾದಿದ್ದೆ ಗೈಸ್, ಒಂದು ಬುಕ್ಕಿಂಗ್ ಕೂಡ ಸಿಕ್ಕಿರಲಿಲ್ಲ. ನೋಡೋಣ, ಇವಾಗ ಆನ್ ಮಾಡಿದ್ದೀನಿ. ಡಿಮ್ಯಾಂಡ್ ಅಂತ ತೋರಿಸುತ್ತೆ. ಡಿಮ್ಯಾಂಡ್ ಏರಿಯಾದೊಳಗಿದ್ದೀನಿ. ನೋಡೋಣ ಗೈಸ್, ಯಾವುದಾದ್ರೂ ಆರ್ಡರ್ ಸಿಗುತ್ತೆ ಅನ್ನೋದು. ಬಂತು ಗೈಸ್, ಅಕ್ಸೆಪ್ಟ್ ಮಾಡ್ತೀನಿ. 1.3 ಏನಕ್ಕಂದ್ರೆ ಗೈಸ್, ಇದರಲ್ಲಿ ಇಷ್ಟು ಬೇಗ ಏನಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಗೈಸ್, ಇದು ಕೂಡ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಐ ಆಮ್ ಆನ್ ದ ವೇ, ಪ್ಲೀಸ್ ಡೋಂಟ್ ಕ್ಯಾನ್ಸಲ್ ದ ರೈಡ್ ಅಂತ ಹೇಳ್ಬಿಟ್ಟು. ಅರೈವ್ಡು ಮೆಸೇಜು ಗೋ ಟು ಪಿಕಪ್. ನೋಡ್ಬೋದು ಗೈಸ್, ಈ ಥರ ಗೋ ಟು ಪಿಕಪ್ ಅಂತ ಬಂದಿದೆ. ಈಗ ಗೋ ಟು ಪಿಕಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಮ್ಯಾಪ್ ಓಪನ್ ಆಗುತ್ತೆ. ಹೋದ ಸಂಡೇ ಮಾಡಿದಾಗ ಗೈಸ್ ಮಿನಿಮಮ್ ನಾನು 3 hours ಕಾದಿದ್ದೆ, ಯಾವುದು ಬುಕ್ಕಿಂಗ್ ಕೂಡ ಆಗಿರಲಿಲ್ಲ. ಇವತ್ತು ಆ್ಯಪ್ ಓಪನ್ ಮಾಡಿದ ಕೂಡಲೇ ಬುಕ್ಕಿಂಗ್ ಆಗ್ತದೆ. ಏನಕ್ಕಂದರೆ ಇವಾಗ ಆಲ್ಮೋಸ್ಟ್ ಆಲು ಕಂಪ್ನಿ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋಗ್ತಾ ಇರ್ತಾರೆ. ಅವರು ಆಲ್ಮೋಸ್ಟ್ ಆಲು ರ್ಯಾಪಿಡೋ ಚೂಸ್ ಮಾಡೇ ಮಾಡ್ತಾರೆ. ಬನ್ನಿ ಗೈಸ್, ತುಂಬ ಹೊತ್ತು ವೆಯ್ಟ್ ಮಾಡೋದು ಬೇಡ, ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಇವಾಗ ಹೋಗೋಣ ಗೈಸ್. ಈಗ ಒಬ್ರು ಬುಕ್ ಮಾಡಿದ್ರು, ಫಸ್ಟ್ ರೈಡ್ ಕಂಪ್ಲೀಟ್ ಆಯಿತು. ಟುಡೇ ಅರ್ನಿಂಗ್ 40 ರೂಪೀಸು. ಇನ್ನೊಂದು ನೆಕ್ಸ್ಟ್ ಬುಕ್ಕಿಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡೋಣ ನೆಕ್ಸ್ಟ್ ಬುಕ್ಕಿಂಗು ಸಿಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು. ಜಸ್ಟ್ ಇವತ್ತಾನೇ ಒಂದು ಬುಕ್ಕಿಂಗ್ ಬಂದಿತ್ತು. ಅಕ್ಸೆಪ್ಟ್ ಕೊಡೋದ್ರೊಳಗೆ ಯಾರಾದರೂ ಪಿಕ್ ಮಾಡಿರ್ತಾರೆ ನೋಡಿ, ಸಾರಿ ಆರ್ಡರ್ ಇಸ್ ಆಲ್ರೆಡಿ ಅಕ್ಸೆಪ್ಟೆಡ್ ಅನದರ್ ಕ್ಯಾಪ್ಟನ್. ಇಷ್ಟು ಬೇಗ ಗಾಯ್ಸ್, ಇಷ್ಟು ಬೇಗ ಎಷ್ಟು ಬೇಗ ಮಿಸ್ ಆಗುತ್ತಂದರೆ ಆರ್ಡರ್ಸು, ಬೇಗ ಬುಕ್ಕಿಂಗ್ ಎಷ್ಟು ಬೇಗ ಮಿಸ್ ಆಗುತ್ತೆ ಅಂದರೆ ತುಂಬ ಬೇಗ ಅಂದರೆ ಬೇಗ ಬುಕ್ಕಿಂಗ್ ಮಿಸ್ ಆಗುತ್ತೆ. ಇದು ವೆಯ್ಟಿಂಗ್ ಟೈಮೇ ತುಂಬ ತೊಗೊಳುತ್ತೆ ಗಾಯ್ಸ್. ಈಗ ಇದನ್ನಾದ್ರೂ ಅಕ್ಸೆಪ್ಟ್ ಆಗುತ್ತಾ? ಗೈಸ್, ಇದು ಏನೋ ಅಕ್ಸೆಪ್ಟ್ ಆಯಿತು. ಅರೈವ್ಡು ಗೋ ಟು ಪಿಕಪ್. ಬನ್ನಿ ಗೈಸ್, ಪಿಕಪ್ ಲೊಕೇಶನ್ಗೆ ಹೋಗಿ ಪಿಕಪ್ ಮಾಡ್ಕೊಂಬರೋಣ. ಎಲ್ಲಿದ್ದಾರೆ? ಇಲ್ಲೇ ಒಳಗಡೆ ಇದ್ದಾರೆ ಗೈಸ್, ಇಲ್ಲೇ ಹತ್ರದಲ್ಲಿದ್ದಾರೆ. ಈಗ ಸೆಕೆಂಡ್ ಡ್ರಾಪ್ ಕಸ್ಟಮರ್ ಸಿಕ್ಕಿದ್ರಲ್ಲ ಗಾಯ್ಸ್, ಇವ್ರು ಬುಕ್ ಮಾಡಿದ್ದೆ ಬೇರೆ ಲೊಕೇಶನ್ ಅಂತ. ಬಟ್ ಇದ್ರಲ್ಲಿ ತೋರಿಸಿದ್ದು ಒಂದು ಲೊಕೇಶನ್. ಆ ಲೊಕೇಶನಿಗೆ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ಆ ಅಕ್ಕ ಹೇಳಿದ್ರು ಈ ಲೊಕೇಶನ್ ಅಲ್ಲ, ನಾನು ಬುಕ್ ಮಾಡಿದ್ದು ಬೇರೆ ಲೊಕೇಶನ್ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಅವ್ರಿಗೆ ಕರೆಕ್ಟಾಗಿ ಬುಕ್ ಮಾಡೋಕ್ಕೆ ಬಂದಿರಲ್ಲ, ಏನೋ ಗೊತ್ತಿಲ್ಲ ಏನು ಮಿಸ್ಟೇಕ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಆಯಿತು ಗೈಸ್. ಇವಾಗ ಮತ್ತೆ ಮೂರನೇದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ನೋಡೋಣ, ಇಲ್ಲಿ ಹೊರಗಡೆ ಲೊಕೇಶನಿಗೆ ಬಂದಿದ್ದೀನಿ ಗೈಸ್. ಬಟ್ ಡಿಮ್ಯಾಂಡ್ ಏರಿಯಾನಂತ ತೋರಿಸ್ತಾ ಇದೆ. ಸ್ವಲ್ಪ ಲೇಟ್ ಆಗಬಹುದೇನೋ ಇಲ್ಲಿ ಬುಕ್ಕಿಂಗ್ ಎಲ್ಲ ಸಿಗೋಕ್ಕೆ. ವೆಯ್ಟ್ ಮಾಡಬೇಕು ಗೈಸ್. ನೋಡ್ತಾ ಇರ್ಬೋದು, ಸೆಕೆಂಡ್ ಡ್ರಾಪ್ನ ಕಂಪ್ಲೀಟ್ ಮಾಡಿ ಹತ್ತತ್ರ ½ an hour ಆಯಿತು ಗೈಸ್. ಯಾವ ನೆಕ್ಸ್ಟ್ ಆರ್ಡರ್ ಸಿಗ್ತಾನೆ ಇಲ್ಲ. ಮೋಸ್ಟ್ಲಿ ಇಲ್ಲಿ ಈ ಸೈಡು ಹೊರಗಡೆ ತಂದು ಇಲ್ಲಿ ಲೊಕೇಶನ್ಗೆ ಬಂದಿದ್ದೀನಲ್ಲ ಹೊರಗಡೆ, ಅದಕ್ಕೆ ಸಿಗ್ತಾ ಇಲ್ಲ ಏನೋ ಗೊತ್ತಿಲ್ಲ. ಬಟ್ನಲ್ಲಿ ಅದು ಕಂಪ್ಲೀಟ್ ಆಗಿ ½ an hour ಆಯಿತು ಗೈಸ್. ಇನ್ನೂ ಯಾವುದು ಬುಕ್ಕಿಂಗು ಬರ್ತಾ ಇಲ್ಲ.
ತುಂಬ ಟೈಮ್ ಆಗುತ್ತೆ ಗೈಸ್. ಒಂದು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬುಕ್ಕಿಂಗ್ ಸಿಗೋತ್ತಿಗೆ ತುಂಬ ಅಂದರೆ ತುಂಬ ಟೈಮ್ ಆಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಹೋಗಿ ನಿಂತ್ಕೊಂಡ್ರೆ ಹೈ ಡಿಮ್ಯಾಂಡ್ ಏರಿಯಾದಲ್ಲಿ ಇದೀವಿ ಅಂತಲೇ ತೋರಿಸುತ್ತೆ ಇದು. ಏನು ಮಾಡೋದು, ಮೋಸ್ಟ್ಲಿ ನಾನು ತುಂಬ ದಿನ ಆದಮೇಲೆ ಯೂಸ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಏನಾದರೂ ಇರ್ಬೋದೇನೋ ಗೊತ್ತಿಲ್ಲ. ನೋಡೋಣ ಗೈಸ್, ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಕನ್ನಡ ಬಾತ್ करने के लिए आए तो मैं ये रेट फ्री देता हूँ. ಕನ್ನಡ आता है? हाँ कुछ भी बात करो. ಎಷ್ಟು ದಿನ ಆಯಿತು ಬೆಂಗಳೂರಿಗೆ ಬಂದು? ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತಾ? ಓ, ಹಾಗಾದ್ರೆ ಫುಲ್ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡ್ರಾ ನೀವು? ಹೌದಣ್ಣ, ಇಲ್ಲೇ ವರ್ಕ್ ಮಾಡ್ತೀರಾ? ಇಂಟರ್ವ್ಯೂಗೆ ಬಂದಿದ್ರಾ ಇವತ್ತು? ಬಾಲಾಜಿ ಕಂಪನಿ. ಹಾಂ 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 ಹಾಂ. ಯಾವ ಊರು ನಿಮ್ಮದು? ಒಡಿಶಾ. ಒಡಿಶಾ? ಬಟ್ ಇಲ್ಲಿ ಬಂದು ಕನ್ನಡ ಕಲ್ತಿದ್ದಾ? ಕನ್ನಡ ಬರ್ತದೆ. ಹಾಂ ಹಾಂ ಹಾಂ. ತುಂಬ ಚೆನ್ನಾಗಿ ಮಾತಾಡ್ತೀರಲ್ಲ ಕನ್ನಡ. 10 ವರ್ಷ ಆದರೂ ಕಲ್ತಿದ್ದೀರಲ್ಲ. ಎಲ್ಲಿ ಹೋಗಿದ್ರೆ ಅಲ್ಲಿ ಭಾಷೆ ಸಿಕ್ಕ. ಹಾಂ, ಎಲ್ಲಿ ಹೋದ್ರೆ ಅಲ್ಲಿ ಭಾಷೆ ಕಲಿಬೇಕಂತ. ಅಲ್ಲಿ ಮುಂಬೈ ಹೋದ್ರೆ ಮಹಾರಾಷ್ಟ್ರ ಆಗುತ್ತೆ. ಹಾಂ ಹಾಂ ಹಾಂ. ಮಹಾರಾಷ್ಟ್ರ. ಗೈಸ್ ಇವ್ರು ನೋಡ್ಬೋದು, ಒಡಿಸಾದಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಟೋಟಲ್ 10 ವರ್ಷ ಆಯ್ತಂತೆ ಗೈಸ್. ಇವಾಗ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಾನು ಹೇಳ್ದಲ್ಲ ಗೈಸ್, ಬೇರೆ ಸ್ಟೇಟ್ನವ್ರು ಯಾರಾದರೂ ಸಿಕ್ಕು ಕನ್ನಡ ಮಾತಾಡಿದ್ರೆ ಅವರಿಗೆ ನಾನು ಇವತ್ತು ಫ್ರೀ ರೈಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗೈಸ್, ಅದು ಈ ಅಣ್ಣಂಗೆ ಕೊಡ್ತೀನಿ. 10 ವರ್ಷ ಆಯ್ತಲ್ಲ ಬಂದು ಇಲ್ಲಿ ಬೆಂಗಳೂರು ಹೆಂಗೆ ಅನ್ಸುತ್ತೆ ನಿಮಗೆ? ಬೆಂಗಳೂರು ಕೆಲಸ ಮಾಡ್ತೀವಿ. ಕೆಲಸ ಮಾಡೋಕ್ಕೆ ಚೆನ್ನಾಗಿ ಅನ್ಸುತ್ತಾ? ಚೆನ್ನಾಗಿದೆ ಕೆಲಸ ಮಾಡೋಕ್ಕೆ. ಎಲ್ಲ ಕಡೆ ವಿಸಿಟ್ ಮಾಡ್ತೀರಾ? ಕೇರಳ ವಿಸಿಟ್ ಮಾಡ್ತೀರಾ? ಹಾಂ, ಎಲ್ಲ ಇಲ್ಲಿ ಸ್ಟಾಪ್ ಆಗುತ್ತೆ ಲಾಸ್ಟಿಗೆ ಇಲ್ಲಿ ಬೆಂಗಳೂರಲ್ಲಿ ಸ್ಟಾಪ್ ಆಗಿರೋ. ಇಲ್ಲಿ ಚೆನ್ನಾಗಿರೋದಕ್ಕೆ ಇಲ್ಲೇ ಇದ್ದೀರಾ ಗೈಸ್. ಕನ್ನಡ ಮಾತಾಡಿದ್ರೆ ನಾನು ಇವತ್ತು ಅವ್ರಿಗೆ ಒಂದು ರೈಡ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದೆ. ಆ ರೈಡ್ ನಿಮಗೆ ಫ್ರೀ ಕೊಡ್ತೀನಿ. ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಅಣ್ಣ. ಇದೆಯಾ? ಹಾಂ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಗೈಸ್ ಇದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ 6:45. ಇಲ್ಲಿ ನೋಡ್ತಾ ಇರ್ಬೋದು, ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದೆ. ಗೈಸ್ ಅವ್ರು ಈಗ ಬಂದಿದ್ರಲ್ಲ ಒಡಿಸಾದವರು ಅಂತೆ. ಅವ್ರ ಫ್ಯಾಮಿಲಿಲೆಲ್ಲ ಅವ್ರ ಮನೆಯಲ್ಲೆಲ್ಲ ಕನ್ನಡ ಮಾತಾಡ್ತಾರಂತೆ. ಅವ್ರ ವೈಫ್ ಬಂದು ಬೆಂಗಳೂರಿಗೆ ಬಂದು 1 ವರ್ಷ ಆಯ್ತಂತೆ. ಇವರೇ ಅವರಿಗೆ ಚೆನ್ನಾಗಿ ಕನ್ನಡ ಕಲಿಸ್ಕೊಟ್ಟಿದ್ದೀನಿ ಅಂತಂದರು. ಇವರು ಕೂಡ ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದರು ಗೈಸ್. ಅದಕ್ಕೆ ನಾನೊಂದು ಫ್ರೀ ರೈಡ್ ಕೊಡ್ತೀನಿ. ಬೇರೆ ಸ್ಟೇಟ್ನವ್ರು ಯಾರಾದರೂ ನನ್ನ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿ ಅವರೇನಾದರೂ ಕನ್ನಡ ಮಾತಾಡಿದರೆ ನಾನು ಫ್ರೀ ರೈಡ್ ಕೊಡ್ತೀನಿ ಅಂತ ಹೇಳಿದ್ದೆ ಗೈಸ್. ಆ ಫ್ರೀ ರೈಡ್ನ ನಾನು ಇವ್ರಿಗೆ ಕೊಟ್ಟೆ. ಅದೇ ಖುಷಿಲಿ ಅವ್ರು ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರು ಗೈಸ್. ನೆಕ್ಸ್ಟು ಇವಾಗ 4th ಆರ್ಡರ್ ಒಂದು ಸಿಕ್ಕಿದೆ ಗೈಸ್. ಇದನ್ನೊಂದು ಕಂಪ್ಲೀಟ್ ಮಾಡಬೇಕು. ಇದು ಟೋಟಲ್ ಡಿಸ್ಟೆನ್ಸು 11 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಫಸ್ಟ್ ಫೀಡ್ಬ್ಯಾಕ್ ಕೇಳ್ತಾ ಇದ್ರೆ ಬೆಂಗಳೂರು ಹೇಗೆ ಅಂತಂದೇಳಿ. ತುಂಬ ಜನ ನಾನು ಎಷ್ಟೋ ಸ್ಟೇಟ್ನಾಗ ತಿರ್ಗಾಡಿ ಬಂದೆ, ಬೆಂಗಳೂರೇ ಬೆಟರು ಅಂತ ಹೇಳ್ತಾ ಇರ್ತಾರೆ ಗೈಸ್. ಈಗ ಒಬ್ಬರು ಹೋದ್ರಲ್ಲ, ಇವರು ಕೂಡ ಈಗ ನಾನು 4ನೇ ರೈಡ್ ಮಾಡಿದ್ರಲ್ಲ, ಅವರು ಕೂಡ ಬೇರೆ ಸ್ಟೇಟ್ನವರು. ಬಟ್ ಇಲ್ಲಿ ಬಂದು ಕನ್ನಡ ಕಲ್ತಿದ್ರೆ. ಎಷ್ಟು ಚೆನ್ನಾಗಿ ಕನ್ನಡ ಕಲ್ತಿದ್ರೆ. 7 ಇಯರ್ಸ್ ಆಯಿತು ಇಲ್ಲೇ ಬೆಂಗಳೂರಲ್ಲಿ ಇದ್ದೀನಿ ಅಂತಂದರು. ತುಂಬ ಜನ ಗೈಸ್ ಬೇರೆ ಸ್ಟೇಟಲ್ಲಿ ಬಂದುಬಿಟ್ಟು ಬೆಂಗಳೂರಿಗೆ ಯಾವ ಸ್ಟೇಟಿಂದನಾದರೂ ಬರಲಿ ಬೇಗ ಅಡ್ಜಸ್ಟ್ ಆಗಿ ಹೋಗ್ಬಿಡ್ತಾರೆ. ಬೇಗ ಅಂದರೆ ಬೇಗ. ಇಲ್ಲಿ ವೆದರ್ ಇರ್ಬೋದು, ಇಲ್ಲಿ ಜನಗಳು ಇರ್ಬೋದು. ಏನು ಹೇಳಿ ಗೈಸ್, ನಮ್ಮ ಕರ್ನಾಟಕದ ಜನಗಳು, ಕನ್ನಡ ಜನಗಳು ಏನಂತಂದ್ರೆ ಅದು ಯಾವುದೋ ಒಂದು ಡೈಲಾಗ್ ಇದೆ ಗೈಸ್, ನೆನಪಾಯಿತು. ಕನ್ನಡಿಗರು ವಿಶಾಲ ಹೃದಯದವರು ಗೈಸ್. ನಾವೆಲ್ಲ ತುಂಬ ವಿಶಾಲ ಹೃದಯದವರು. ಯಾರಾದರೂ ಬರಲಿ ಎಲ್ಲರನ್ನು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಅವ್ರಿಗೊಂದೊಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ಗೈಸ್. ಇಲ್ಲೇ ತೋರಿಸ್ತೇವೆ ಲೊಕೇಶನ್, ಕಟ್ ಮಾಡ್ಕೋಬೇಕು. ಹಲೋ ಹಲೋ. ಹಾಂ, ಬರ್ತಾ ಇದ್ದೀರಾ ಮ್ಯಾಮ್? ಹಲೋ ಹಲೋ ಮ್ಯಾಮ್, ಬರ್ತಾ ಇದ್ದೀರಾ? ಹಾಂ ಮ್ಯಾಮ್, ಮೇ ಹಾಂ, ಕನ್ನಡ ಬರುತ್ತಾ ಮ್ಯಾಮ್? ಬರಲ್ವಾ? मैं सोचा तुम कैंसिल कर दिया ऐसा सोच रहा मैं करता. OTP चाहिए मैम. ಗೈಸ್ ಇವರೇ OTP ಹಾಕ್ತಾ ಇದ್ದಾರೆ. ಫಸ್ಟ್ ಟೈಮ್ ಈ ಥರದ ಕಸ್ಟಮರ್ನ ನೋಡ್ತಾ ಇರೋದು ಗೈಸ್. ಇವರು ವಿಡಿಯೋ ಮಾಡ್ಬೋದು ಅಂತ ಕೇಳೋದಕ್ಕೆ ತುಂಬ ಖುಷಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡ್ರು. ಥ್ಯಾಂಕ್ಸ್ ಮ್ಯಾಮ್, ಯು ಅಕ್ಸೆಪ್ಟೆಡ್ ವಿತ್ ಸ್ಮೈಲಿ. ಗೈಸ್ ಇವ್ರು ತುಂಬ ಫ್ರೆಂಡ್ಲಿ ಅಂದರೆ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ತುಂಬ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಇವ್ರು ಬಂದುಬಿಟ್ಟು ನಾಗಾಲ್ಯಾಂಡ್. ಅವ್ರೇನೋ ಅವ್ರ ಸಿಸ್ಟರ್ ಮನೆಗೆ ಹೋಗ್ತೀನಿ ಅಂತಂದ್ರು.
ಗಾಯ್ಸ್ ಇನ್ನೇನು ನೈಟು 9:21 PM ಆಯಿತು ಗಾಯ್ಸ್. ಮನೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಈ ಆರ್ಟ್ ಸಿಂಬಲ್ ಇದೆಯಲ್ಲ ಗಾಯ್ಸ್, ಈ ಆರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗೆಟ್ ನಿಮ್ಗೆ ಎಲ್ಲಿಗಾದ್ರೂ ಹೋಗ್ಬೇಕು, ನಿಮ್ಮ ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ಆ ಲೊಕೇಶನ್ ಆರ್ಡ್ರನ್ನ ನೀವು ತೊಗೋಬೋದಂತ ತೋರಿಸುತ್ತೆ ಇಲ್ಲಿ. ಸಿ ಓನ್ಲಿ ಗೋ ಟು ಏರಿಯಾ ಆರ್ಡರ್ಸ್, ನಾವು ಎಲ್ಲಿಗೆ ಹೋಗ್ಬೇಕೋ ಆ ಏರಿಯಾ ಆರ್ಡರ್ಸ್ನ ತೊಗೋಬೋದು. ನಾನು ಅದಕ್ಕೆ ಗಾಯ್ಸ್ ನಾನು ಹೋಗ್ಬೇಕಾಗಿರೋ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ನ್ಯೂ ಅಡ್ರೆಸ್ ಅದೆಲ್ಲ ಏನು ಬೇಡ ಗಾಯ್ಸ್, ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಿ ಓನ್ಲಿ ಗೋ ಟು ಏರಿಯಾ ಆರ್ಡರ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಗಾಯ್ಸ್. ಇವಾಗ ಬ್ಯಾಕ್ ಹೋಗ್ತೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡ್ತೀನಿ ಗಾಯ್ಸ್. ಮೋಸ್ಟ್ಲಿ ನಾ ಆ ಏರಿಯಾಗೆ ಸಿಗ್ತಾವಿಲ್ಲ, ಅಷ್ಟೊತ್ತನ ವೆಯ್ಟ್ ಮಾಡೋಕ್ಕಾಗಿಲ್ಲ ಅಂದರು ಸುಮ್ಮನೆ ಹೋಗ್ತೀನಿ ಗಾಯ್ಸ್ ಮನೆಗೆ. ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ, ಆಲ್ರೆಡಿ 9:22 PM ಆಯಿತು. ಹೋಗಿ ಮಲ್ಕೋಬೇಕು, ಮತ್ತು ಬೆಳಗ್ಗೆ ಡ್ಯೂಟಿ ಬೇರೆ ಹೋಗಬೇಕು 8 ಗಂಟೆಗೆ. ಗಾಯ್ಸ್ ಟೋಟಲ್ಲು ನಾನಿರೋ ಲೊಕೇಶನಿಂದ ನಮ್ಮ ಏರಿಯಾಗೆ ಇವಾಗ 19 ಕಿಲೋಮೀಟರ್ ಡಿಸ್ಟೆನ್ಸ್ ತೋರಿಸ್ತಾ ಇದೆ ಗಾಯ್ಸ್. ಹೋಗಬೇಕು, ತುಂಬ ದೂರ ಆಗುತ್ತೆ. ಈಗ ಹೋಗೋದ್ರೊಳಗೆ ಅರ್ಧ ಪೆಟ್ರೋಲ್ ಖರ್ಚಾಗುತ್ತೆ. ಆಲ್ರೆಡಿ 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ, 214 ರೂಪಾಯಿದ್ದು. ಮತ್ತು ಮನೆ ಮುಟ್ಟೋದ್ರೊಳಗೆ ಒಂದು 50 ರೂಪಾಯಿ ಪೆಟ್ರೋಲ್ ಹೋಗುತ್ತೆ. ಏನೋ ಗಾಯ್ಸ್ ಬಿಟ್ಟು ಬನ್ನಿ ಗಾಯ್ಸ್, ಇವಾಗ ಮನೆ ರೂಟ್ ಹಿಡಿಯೋಣ ಫಸ್ಟು. ಮನೆ ಬಾಗಿಲಿಗೆ ಹೋಗಿ ಪಾರ್ಸಲ್ ಡೆಲಿವರಿ ಮಾಡಿ ಮತ್ತು ಅವರ ಬಳಿ ಎಕ್ಸ್ಟ್ರಾ ದುಡ್ಡು ಕೇಳಬೇಡಿ. ಗಾಯ್ಸ್ ಇದು ಯಾವುದೋ ನಾನು ಗೋ ಟು ಹೋಮ್ ಲೊಕೇಶನ್ ಹಾಕಿದರೆ ಲಾಸ್ಟಲ್ಲಿ ಇದು ಯಾವುದೋ ಒಂದು ಪಾರ್ಸಲ್ ಡೆಲಿವರಿ ಕೊಟ್ಬಿಟ್ಟಿದ್ದಾರೆ ಗಾಯ್ಸ್ ಇವರು ರ್ಯಾಪಿಡೋದವರು. ಗೋ ಟು ಹೋಮ್ ಹಾಕಿದ್ದೀನಿ ಅಂತಂದು ಹೇಳ್ಬಿಟ್ಟು ಅದು ಯಾವುದೋ ಒಂದು ಲೊಕೇಶನ್ ಕನ್ಫ್ಯೂಸ್ ಒಳಗೆ ಪಿಕ್ ಮಾಡಿದೆ. ನೋಡಿದರೆ ಈ ಥರ ಆಗ್ಬಿಡ್ತು ಗಾಯ್ಸ್. ನನ್ನ ಲೊಕೇಶನಿಂದ ಮತ್ತೆ 17 ಕಿಲೋಮೀಟ್ರ್ ದೂರ ಕರ್ಕೊಂಬಂದಿದೆ. ಯಾವುದೋ ಇಷ್ಟು ದೂರ ಹೊರಗಿರೋ ಲೊಕೇಶನ್ ಕರ್ಕೊಂಬಂದು ಬಿಟ್ಟಿದ್ದಾರೆ. ಇವ್ರು ನೋಡಿದ್ರೆ ಕಸ್ಟಮರ್ ಫೋನೇ ಎತ್ತುತ್ತಾ ಇಲ್ಲ. ಏನು ಇವ್ರಿಗೆ ಪಾರ್ಸಲ್ ಬೇಕಾಗಿದೆಯೋ ಇಲ್ಲೋ. ಗೈಸ್ ನೋಡ್ತಾ ಇರ್ಬೋದು, ಇದು 6th ರೈಡ್ ನಾನು ಕಂಪ್ಲೀಟ್ ಮಾಡಿದೆ. 607 ರೂಪೀಸ್ ಆಯಿತು ಗೈಸ್. ನಾನಿವಾಗ ವರ್ತೂರ್ ಹತ್ರ ಇದ್ದೀನಿ. ಲಾಸ್ಟ್ ರೈಡು ಗೈಸ್ ನಾನು ಗೋ ಟು ಹೋಮ್ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ದೆ. ಗೋ ಟು ಹೋಮ್ ಅಂತ ಸೆಲೆಕ್ಟ್ ಮಾಡಿದ್ರು ಕೂಡ ಬೈ ಮಿಸ್ ಆಗಿ ಯಾವುದೋ ಒಂದು ಪಾರ್ಸಲ್ಗೆ ಅಂತಂದು ಹೇಳ್ಬಿಟ್ಟು ವರ್ತೂರ್ವರೆಗೂ ಹಾಕ್ಬಿಟ್ರು ಗಾಯ್ಸ್ ರ್ಯಾಪಿಡೋದವರು. ಮತ್ತೆ ಗಾಯ್ಸ್ ಇವಾಗ ನಾನು ರಿಟರ್ನ್ ಮನೆಗೆ ಹೋಗಬೇಕು. ಅದೇ ಟೋಟಲ್ ಏನಿಲ್ಲ ಅಂದರೂ ಒಂದು 19 ಕಿಲೋಮೀಟ್ರ್ ಆಗುತ್ತೆ. ವೆಯ್ಟ್ ಮಾಡಿ ಗಾಯ್ಸ್ ಹೋಗೋದು ಮನೆ ಕಡೆಗೆ. ಗಾಯ್ಸ್ ನೋಡ್ತಾ ಇರ್ಬೋದು, ನಾನು ಹೋಗ್ಬೇಕು ಅಂದ್ಕೊಂಡಿರೋ ಲೊಕೇಶನ್ಗೆ 25 ಕಿಲೋಮೀಟರ್ಸ್ ಗಾಯ್ಸ್. ಶಿಟ್, ಬೇಜಾರಾಗೋಯ್ತು ಗಾಯ್ಸ್. ಲಾಸ್ಟ್ ಗಾಯ್ಸ್ ಇನ್ನೇನು ಮನೆ ಕಡೆ ಹೋಗೋಣಂತ ಅಲ್ಲಿ ನಿಯರ್ ನಮ್ಮ ಮನೆ ಹತ್ರ ಲೊಕೇಶನ್ ಹತ್ರ ಹೋದ್ರೆ ಬೇಜಾರಾಗೋಯ್ತು ಗಾಯ್ಸ್. ಇಲ್ಲಿಂದ 25 ಕಿಲೋಮೀಟ್ರ್. ಇವ್ರೇನು ರಿಟರ್ನ್ ಆರ್ಡ್ರ್ ಕೊಡ್ತಾರ? 11 ಗಂಟೆ ಆಗಿದೆ, ನೈಟ್ 11 ಗಂಟೆ ಆಗಿದೆ. ಇವಾಗ ಯಾರು ಇಷ್ಟೊತ್ತಿನಲ್ಲಿ ಹೆಬ್ಗೋಡಿ ಬಂಸಂದ್ರ ಬುಕ್ ಮಾಡ್ಕೊತಾರೆ ಗಾಯ್ಸ್? ವೇಸ್ಟ್ ಗಾಯ್ಸ್. ಈ ಥರ ನೀವು ಒಂದು 40 ಮೈಲೇಜ್ ಕೊಡೋ ಸ್ಕೂಟಿ ಗೀಟಿ ತೊಗೊಂಡು ರ್ಯಾಪಿಡೋ ಹೊಡಿತೀರಂದರೆ ಹೆವಿ ವೇಸ್ಟು. ಇದಕ್ಕೇನಿದ್ರು 60+ ಮೈಲೇಜ್ ಕೊಡೋ ಯಾವುದಾದ್ರೂ ಬೈಕ್ ಇದ್ದರೆ ಬೆಟ್ರು. 30-40 ಮೈಲೇಜ್ ಕೊಡೋ ಬೈಕ್ ತಗೊಂಡು ನೀವು ರ್ಯಾಪಿಡೋ ಹೊಡೆದು ಅಮೌಂಟ್ ಇದ್ರಲ್ಲಿ ಅರ್ನ್ ಮಾಡ್ತೀರಂದರೆ ಹೆವಿ ವೇಸ್ಟ್. ಇದಕ್ಕಿಂತ ಬೆಸ್ಟ್ ಅಂದರೆ ಬೆಸ್ಟು ಝೊಮ್ಯಾಟೊ. ನಾನು ಯೂಸ್ ಮಾಡ್ತಿರೋದು ಗೈಸ್, ಇದರಲ್ಲಿ ಯಾವುದೇ ಪ್ರಮೋಷನ್ ಅಂತ ಏನಿಲ್ಲ. ನಾನು ಯೂಸ್ ಮಾಡ್ತಿರೋದು ಝೊಮ್ಯಾಟೊ. ಒಂದೊಳ್ಳೆ ಬೆಸ್ಟ್ ಗೈಸ್. ಒಂದೊಳ್ಳೆ ನಿಯರ್ ಬೈ ಮನೆ ಲೊಕೇಶನ್ ಹತ್ರನೇ ತಿರುಗಾಡ್ತಿರ್ತೀವಿ. ಹಂಗೆ ಬೇಕಂದ್ರೆ ಒಂದು 10 to 20 ಮಿನಿಟ್ಸ್ ಅನ್ನೋದಕ್ಕೆ ಮನೇಲಿರ್ಬೋದು. ಇಲ್ಲಿ 1 ಅವರ್ ಬೇಕು ಗೈಸ್ ಮನೆ ಮುಟ್ಟೋಕ್ಕೆ ಇಲ್ಲಿಂದ. ಇಷ್ಟು ದೂರ ಗೈಸ್ ರೋಡ್ ನೋಡ್ತಾ ಇರ್ಬೋದು, ಯಾರಂದ್ರೆ ಯಾರಿಲ್ಲ. ಬರಬೇಕಾದ್ರೆ ಈ ಮೊಬೈಲ್ ಹೋಲ್ಡ್ರಿಗೆ ನಾನು ಫೋನ್ ಹಾಕಿದ್ದೆ, ಅದು ಬೈ ಮಿಸ್ಸಾಗಿ ಬಿದ್ದೋಗಿ ಹುಡುಕಿದೆ ಗಾಯ್ಸ್. ನೋಡಿದ್ರೆ ಇಲ್ಲಿ ಲಾಸ್ಟಲ್ಲಿ ಎಂಡಲ್ಲಿ ಮಣ್ಣಲ್ಲಿ ಬಿದ್ದಿತ್ತು ಗಾಯ್ಸ್ ಫೋನು. ಒಂದು ಇದೇ ರೋಟಲ್ಲಿ ಒಂದು 6 ಟೈಮ್ಸ್ ಮುಂದಕ್ಕೆ ನಡ್ಕೊಂಡ ಮತ್ತು ಬೈಕ್ ತೊಗೊಂಡು ಹೋದೆ. ಬಟ್ ಇವಾಗ ಬರಬೇಕಾದ್ರೆ ಸಿಕ್ತು ಗೈಸ್. ನೋಡಿದರೆ ಟೈಮ್ ನೋಡಿದ್ರೆ ಇವಾಗಲೇ 12:40 ಆಗಿದೆ. ಹಂಗೆ ಇನ್ನೇನು ಸಾಕ್ಬಿಡು ಅಂತ ಹೋಗ್ಬೇಕಾದ್ರೆ ಮನೆಗೆ ಸಿಕ್ತು ಗಾಯ್ಸ್. ಅಪ್ಪ ಫೋನ್ ಹೆಂಗೋ ಸಿಕ್ತು ಅನ್ನೋದೇ ಒಂದು ಖುಷಿ ಆಯಿತು ಗಾಯ್ಸ್. ಮೊಬೈಲ್ ನೋಡ್ರಿ, ಫೋನ್ ಹಾಕಿದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು ಗಾಯ್ಸ್. ಉದ್ರಕೊಂಡು ಹೋಯ್ತಂದರೆ ಹುಡ್ಕೋದು ಭಾಳ ಕಷ್ಟ. ಅದು ಹೆಂಗೋ ನಾನು ವೀಡಿಯೋ ಮಾಡಿದ್ದೆ ಗಾಯ್ಸ್. ವೀಡಿಯೋ ಮಾಡಿದ್ಮೇಲೆ ಅದು ಒಂದು ರೆಫರೆನ್ಸ್ ಸಿಕ್ತು. ಈ ಜಾಗದಿಂದ ಈ ಜಾಗದ ಇಷ್ಟರಲ್ಲೇ ಬಿದ್ದಿರ್ಬೇಕು ಫೋನ್ ಅಂದ್ಕೊಂಡು ಹೇಳಿ ಹುಡುಕಿದೆ, ಸಿಕ್ತು ಗಾಯ್ಸ್. ನೋಡ್ಬೋದು ಗಾಯ್ಸ್, ಯಾರೋ ನೈಟ್ ಹೊತ್ತು ಕುಡ್ದು ಹೆಂಗೆ ಮಕ್ಕೊಂಡಿದ್ದಾರೆ. ಇವಾಗ ನೋಡಿದರೆ ಟೈಮ್ ಹತ್ತತ್ರ 1 ಗಂಟೆ ಹಾಕಿ ಬಂದಿದೆ ಗಾಯ್ಸ್. ಕುಡ್ದು ಹೆಂಗೆ ಮಕ್ಕೊಂಡಿದ್ದಾರೆ ನೋಡಿ ರೋಡಲ್ಲಿ. ನಾನೇನೋ ಸತ್ತೋಗ್ಬಿಟ್ಟಿದ್ದಾರೆ ಏನೋ ಅಂದ್ಕೊಂಡು ಗಾಡಿ ತರಿಸಿ ನೋಡಿದರೆ ಆರಾಮಾಗಿ ಕುಡ್ದು ಅಣ್ಣ ಮಕ್ಕೊಂಡಿರೋದು ರೋಡ್ ಸೈಡಲ್ಲಿ. ಕುಡಿದು ಮಕ್ಕನಕ್ಕೆಲ್ಲೂ ಬೇರೆ ಜಾಗ ಸಿಕ್ಕಿಲ್ಲ. ಏನು
ಮಾಡೋದು ಗಾಯ್ಸ್, ಏನು ಮಾಡ್ತಾರೋ ಏನೋ.